ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ನಳಮಹಾರಾಣಿ ಕೈರುಚಿ. ನನ್ನ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ ಇವತ್ತಿನ ಒಂದು ಸ್ಪೆಷಲ್ ರೆಸಿಪಿ ಚಿಕ್ಕವರಿಂದ ಹಿಡಿದು ದೊಡ್ಡವ್ರ ತನಕನೂ ತಿನ್ನುವಂತಹ ಒಂದು ರೆಸಿಪಿನ ಇವತ್ತು ಮಾಡ್ತಾ ಇದ್ದೀನಿ. ಆಲ್ರೆಡಿ ತಮ್ಮನೇಲಿ ನೋಡಿರ್ತೀರಾ. ಸೊ ಇವತ್ತು ಎಲ್ಲರೂ ಇಷ್ಟಪಡುವಂತಹ ಒಂದು ರಸಮ್ ಮಾಡ್ತಾ ಇದ್ದೀನಿ. ಇದನ್ನ ಬೇಜಾರಾದರೆ, ಆಮೇಲೆ ತುಂಬ ಕ್ವಿಕ್ಕಾಗಿ ಮಾಡಬೇಕು ಅನ್ನೋದಾದರೆ, ಹಾಗೆ ಗಂಟ್ಲು ಸರಿ ಇಲ್ಲ ಅನ್ನೋರು ಆದರೆ, ಆಮೇಲೆ ಮತ್ತೇನೋ ಏನೋ ತಿಂದು 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 ಬೋರ್ ಆಗಿದೆ, ಏನೋ ಒಂದು ಸ್ಪೆಷಲ್ ಆಗಿ ಬೇಕಪ್ಪ ಅನ್ಲಿಕ್ಕೆ ಆವಾಗ ಮಾಡ್ಲಿಕ್ಕಾದ್ರೆ, ಹಾಗೆ ಮತ್ತಿನ್ನೇನೋ ಮತ್ತಿನ್ನು ಯಾವ ಥರ ಕ್ವಿಕ್ಕಾಗಿ ಮಾಡೋವಂಥದ್ದು ಒಂದು ರಸಮ್ ಇದು. ಓಕೆನಾ. ಸೊ ರಸಮ್ ಅಂದರೆ ನನಗಂತೂ ತುಂಬಾ ಇಷ್ಟ, ಪಂಚ ಪ್ರಾಣ ಅಂತ ಹೇಳ್ಬೋದು. ಸೊ ನಿಮಗೆಲ್ಲ ಇಷ್ಟನಾ? ಸೊ ಮನೇಲಿ ಇನ್ನೂ ಮಾಡಿಲ್ಲ ಅಂತಂದರೆ ಇವಾಗ ನಾನು ಮಾಡ್ತೀನಿ. ಇದನ್ನ ನೋಡಿಬಿಟ್ಟು ನೀವು ಇವತ್ತೇ ಮಾಡಿಬಿಡಿ. ಓಕೆನಾ. ಸೊ ಇನ್ನು ಶುರು ಮಾಡೋಣವಾ? ಬನ್ನಿ, ತಡ ಮಾಡೋದು ಬೇಡ, ಶುರು ಮಾಡಿಬಿಡೋಣ. ಹಾಗೆ ಈ ರಸಮ್ಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ತೋರಿಸ್ಕೊಡ್ತೀನಿ. ಓಕೆನಾ. ಹಾಗೆ ಅದ್ರ ಜೊತೆಗೆ ಮಾಡ್ಕೊಂಡು ಹೋಗೋಣ ಬನ್ನಿ. ಸೊ ಮೊದಲನೇದಾಗಿ ನಾನಿಲ್ಲಿ ಒಂದು 5 ಟೊಮ್ಯಾಟೋನ ತೊಗೊಂಡಿದ್ದೀನಿ. ಇದನ್ನು ನಾನು ಬೇಯಕ್ಕೆ ಇಡಬೇಕು. ಓಕೆನಾ. ಸೊ ಕುದಿಸ್ಕೋಬೇಕು. ಸೊ ಬೇಯಕ್ಕೆ ಇಟ್ಕೊಂಡು ಇದ್ರ ಮೇಲ್ಗಡೆ ಏನಿದೆ ಇದನ್ನು ಪೀಲ್ನ ತೆಗೆದುಬಿಡೋಣ, ಸಿಪ್ಪೆನ ಚೆನ್ನಾಗಿರಲ್ಲ. ಸೊ ಹಾಗಾಗಿ ಇದ್ರ ಮೇಲ್ಗಡೆ ಸಿಪ್ಪೆ ತೆಗೆದುಬಿಡ್ತೀನಿ. ಓಕೆನಾ. ಸೊ ನಾನು ಒಂದು 5 ಟೊಮ್ಯಾಟೊ ಇಂತ್ರ ಮಾತ್ರ ರಸಮ್ನ ಮಾಡ್ತಾ ಇರೋದು. ಓಕೆನಾ. ಯಾಕೆ ಅಂತಂದರೆ ಕ್ವಿಕ್ಕಾಗಿ ನಿಮಗೆ ತೋರಿಸ್ಬೇಕು ಅಂದಾಗ, ಇವಾಗ ಜಾಸ್ತಿ ಇವಾಗ 5 ಟೊಮೆಟೊ ಹಾಕಿದ್ದೀನಲ್ವಾ, ಇದನ್ನ ಒಂದು 5 ಜನ ತಿನ್ಬೋದು ರಸಮ್ನ. ಓಕೆನಾ. ಸೊ ನೀವೊಂದು 10 ಜನ ಮನೆಗೆ ಯಾರು ಬಂದಿದ್ದಾರೆ ಅಂದರೆ ಒಂದು 8-9 ಟೊಮೆಟೊ ಹಾಕಿ ಮಾಡಿದ್ರೆ ರಸಮ್ ಇನ್ನೂ ಸಖತ್ತಾಗಿ ಬರುತ್ತೆ. ಓಕೆನಾ. ಓಕೆ. ಇವಾಗ ನಾನು ಜಸ್ಟ್ ಅಳತೆ ಹೇಳ್ತಾ ಇದ್ದೀನಿ, ಅದ್ರ ಮೇಲೆ ನೀವು ಮಾಡ್ಕೋಬಹುದು. ಸೊ ಇವಾಗ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಟೊಮೆಟೊ ಪೀಲ್ನೆಲ್ಲ ತಗೊಂಡಾಯಿತು, ಮಿಕ್ಸಿ ಮಾಡ್ಕೋಬೇಕು ಇವಾಗ ಜಾರಿಗೆ ಹಾಕ್ಕೊಂಡು. ಓಕೆನಾ. ಸೊ ಇದನ್ನು ಇವಾಗ ಮಿಕ್ಸಿ ಹಾಕ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ಇಲ್ಲಿ ಹುಣಸೆಹಣ್ಣಿನ ರಸನ ಇದಕ್ಕೆ ಹಾಕೋಬಿಡ್ತೀನಿ. ಎರಡೂ ಕಡೆನೂ ಮಿಕ್ಸ್ ಆಗಿ ನೀಟಾಗಿ ಬರುತ್ತೆ. ಸಾಂಬಾರು ಕುದಿಯುವಾಗಾದರೂ ನೀವು ಹುಣಸೆಹಣ್ಣಿನ ರಸ ಹಾಕ್ಕೋಬೋದು, ಇಲ್ಲ ಅಂತಂದರೆ ಜಸ್ಟ್ ಇದರಲ್ಲೇ ಮಿಕ್ಸ್ ಮಾಡ್ಕೋಬೋದು. ಓಕೆನಾ. ಇವಾಗ ಅದೇ ಪಾತ್ರೆಗೆ ನಾನೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಈ ಎಣ್ಣೆ ಪಾತ್ರೆಗೆ ತುಂಬಾ ಕಾಣಿಸ್ತಾ ಇರ್ಬೋದು, ಬಟ್ ಸ್ವಲ್ಪನೇ ಇದೆ ಅದು ಎಣ್ಣೆ. ಓಕೆನಾ. ಸೊ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ, ಹಾಗೆ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ಈಗ ಏನು ಮಾಡ್ತೀನಿ ಅಂತಂದರೆ ಕರಿಬೇವಿನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ನೀಟಾಗಿ ಮಿಕ್ಸ್ ಆಗಬೇಕದು. ಓಕೆನಾ. ಈಗ ಬೆಳ್ಳುಳ್ಳಿ, ಜಜ್ಜಿಟ್ಕೊಂಡಿರೋ ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ನೀಟಾಗಿ ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು, ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳೋಣ. ಒಂದು ಹಾಫ್ ಸ್ಪೂನಷ್ಟು ಹಿಂಗಿಲ್ದೇ ಸಾಂಬಾರು ಮಾಡೋಕ್ಕಾಗಲ್ಲ, ಟೇಸ್ಟು ಬರಲ್ಲ ಅನ್ನೋದು ನನ್ನ ಒಂದು ಮೈಂಡ್ ಸೆಟ್. ಬಟ್ ಹಿಂಗ್ ಈಸ್ ವೆರಿ ಗುಡ್ ಫಾರ್ ಹೆಲ್ತ್. ಸೊ ಹಾಗಾಗಿ ನಾನು ಹಾಕ್ಕೊಳ್ತೀನಿ. ಹಿಂಗೆ ಹಾಕ್ಕೊಂಡಾಯ್ತಲ್ವ. ಸೊ ಹಿಂಗಾದ್ಮೇಲೆ ಇವಾಗ ಏನು ಮಾಡ್ತೀನಿ ಅಂತಂದರೆ ನಾವು ರುಬ್ಬಿಟ್ಕೊಂಡಿರೋಂತಹ ಮಿಶ್ರಣನ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಒಂದು 2-3 ಕುದಿ ಬರಬೇಕು. ಓಕೆನಾ. ಸೊ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಸ್ವಲ್ಪ ಗಟ್ಟಿ ಅನ್ನಿಸ್ತಾ ಇದೆ ನೋಡಿ. ಇದಕ್ಕೆ ನಾವು ನೀರು ಹಾಕ್ಕೊಂಡು ಅದ್ರ ತಕ್ಕ ಹಾಗೆ ಖಾರ, ಉಪ್ಪು, ಮಸಾಲೆ ಎಲ್ಲ ಹಾಕ್ಕೋಬೇಕು. ಓಕೆನಾ. ಸೊ ಈಗ ಇದು ಕುದೀತಾ ಇದೆ. ಇದಕ್ಕೆ ನಾನು ಕುಟ್ಟಿ ಇಟ್ಕೊಂಡಿರೋಂತಹ ಮೆಣಸನ್ನು, ಕಾಳು ಮೆಣಸು ಒಂದು 10-15 ಕಾಳು ಮೆಣಸನ್ನ ಹಾಕ್ಕೊಳ್ತಾ ಇದ್ದೀನಿ. ಓಕೆ. ಇದಕ್ಕೆ ಈಗ 2 ಲೋಟ ನೀರು ಹಾಕ್ಕೊಂಡೆ. ಆಯಿತಾ. 2 ಲೋಟ ನೀರು ಹಾಕ್ಕೊಂಡ್ಮೇಲೆ ಒಂದು ಹಾಫ್ ಸ್ಪೂನಷ್ಟು ಹಳದಿ ಅಂದರೆ ಅರಿಶಿನ ಹಾಕ್ಕೊಂಡೆ. 1 ಸ್ಪೂನ್ರಿಂದ 2-3 ಸ್ಪೂನು ನಿಮ್ಮ ಖಾರ ಹೇಗೆ ಬೇಕೋ ಹಾಗೆ ಇದು ಮಾಡ್ಕೊಳ್ಳಿ. ಯಾಕಂದರೆ ಕಾಳು ಮೆಣಸನ್ನು ಕುಟ್ಟು ಹಾಕ್ಕೊಂಡಿರ್ತೀರಲ್ವ, ಸೊ ಹಾಗಾಗಿ ಸ್ವಲ್ಪ ನೋಡಿ ಹಾಕ್ಕೊಳ್ಳಿ. ಓಕೆನಾ. ಈಗ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಬೆಲ್ಲನೂ ಕೂಡ ನೋಡಿಬಿಟ್ಟು ಹಾಕ್ಕೊಳ್ಳಿ. ರಸಮ್ಗೆ ಬೆಲ್ಲ ಇಲ್ಲ ಅಂತಂದರೆ ನಿಜವಾಗ್ಲೂ ಟೇಸ್ಟೇ ಇರಲ್ಲ. ಓಕೆನಾ. ಈಗ ನಾನೇನು ಹಾಕ್ಕೊಳ್ತಾ ಇದ್ದೀನಿ ಅಂದರೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಟೇಸ್ಟ್ ಮಾಡಿನೇ ಹಾಕ್ಕೊಳ್ಳಿ. ಆಯಿತಾ. ಉಪ್ಪು, ಖಾರ, ಹುಳಿ ಈ ಎರಡೂ ರಸಮ್ಮಿಗೆ ಬಿದ್ದುಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ರಸಮ್ ಈಸ್ ರೆಡಿ. ನೋಡಿದ್ರಲ್ಲ ನಾನು ಮಾಡಿರೋಂಥ ರಸಮ್ ಹೇಗಿತ್ತು ಅಂತ. ನೋಡಿದ್ರೆ ಬಾಯಲ್ಲಿ ನೀರು ಬರ್ತಾ ಇತ್ತು ಅಲ್ವಾ. ಎಸ್, ನೀವು ಕೂಡ ಮನೇಲಿ ಮಾಡ್ಕೊಂಡು ತಿನ್ನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಈ ಒಂದು ನಾನು ಮಾಡಿರೋ ರಸಮ್ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮತ್ತೊಂದು ಹೊಸ ಅಡುಗೆ ಜೊತೆಗೆ, ಹೊಸ ರೆಸಿಪಿ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.